ಅಂಥದ್ದು ನಾನೇನು ಮಾಡಿದೆ ಅದಿ? ಏನ್ ಮಾಡ್ದೇನಾ? ಅದನ್ನೆಲ್ಲ ಈ ಬಾಯಲ್ಲಿ ಹೇಳ್ಬಾರ್ದು. ಶಾಂತಮ್ಮ ಪಾಪಮ್ಮ, ಶಾಂತಮ್ಮ ಪಾಪಮ್ಮ, ಶಾಂತಮ್ಮ. ಅದಿ, ಇವಾಗ ಏನ್ ಮಾಡಿದೆ ಅಂತ ಹೇಳ್ತೀಯೋ ಇಲ್ವೋ? ಬೇಡ ಬಿಡು ಲಕ್ಷ್ಮಿ, ಸುಮ್ಮನೆ ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತೆ. ಅದಿ, ಇವಾಗ ಹೇಳ್ತೀಯೋ ಇಲ್ವೋ? ನೋಡು, ನೀನು ಈಗಲೇ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ. ಇನ್ನು ನಾನೇನಾದರೂ ಹೇಳ್ಬಿಟ್ರೆ ನನ್ನನ್ನು ತಿಂದೆ ಹಾಕ್ಬಿಡ್ತೀಯ ಅನ್ಸುತ್ತೆ. ಆದಿ, ಸುಮ್ನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ಇವಾಗ ಏನಾಯ್ತು ಅಂತ ನೀನ್ ಹೇಳಿಲ್ಲ ಅಂದ್ರೆ ನೀನ್ ಆಯ್ತು ಹೇಳ್ತೀನಿ. ಅಲ್ಲೇ ಇರು, ನನಗೆ ಮಾತ್ರ ಏನು ಮಾಡಬೇಡ. ನಾನು ಹೇಳ್ತೀನಿ, ಆದ್ರೆ ನೀನು ಕಿವಿ ಮುಚ್ಕೋಬೇಕು. ಏಯ್, ನಿನಗೇನಾದ್ರೂ ತಲೆಗೆಲ್ಲ ಕೆಟ್ಟಿದ್ಯಾ? ಕಿವಿ ಮುಚ್ಕೊಂಡ್ರೆ ನನಗೆ ಹೆಂಗೋ ಕೇಳಿಸುತ್ತೆ. ಕರೆಕ್ಟ್ ಅಲ್ವಾ? ಸರಿ, ಹಾಗಾದ್ರೆ ಕಣ್ಣು ಮುಚ್ಕೋ. ಅದಿ ಬೇಡ, ಹೇಳ್ತೀನಿ. ನಿನ್ನೆ ರಾತ್ರಿ ನೀನು ಫುಲ್ ಕುಡಿದು ಟೈಟ್ ಆಗಿದ್ಯಾ? ಹೂವನ್ನು ನಿನ್ನ ಮೈ ಮೇಲೆ ಸ್ವಲ್ಪನೂ ಪ್ರಜ್ಞೆನೇ ಇರಲಿಲ್ವಾ? ನಾನು ಹೋಗಿ ನಿಂಬೆಹಣ್ಣು ಹಾಕಿ ಜ್ಯೂಸ್ ಮಾಡಿಕೊಟ್ನಾ? ಅದಿ, ಸ್ಟ್ರೇಟ್ ಆಗಿ ಮ್ಯಾಟ್ರಿಕ್ ಬಾ. ಅದಿ, ಓಪನಿಂಗ್ ಇಂದ ಹೇಳಿದ್ರೆ ಥ್ರಿಲ್ ಇರುತ್ತೆ, ಸುಮ್ಮನೆ ಕೇಳೆ. ಸರಿ ಹೇಳು. ನಾನು ನಿನಗೆ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಟ್ಟು ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸಿದ್ನಾ? ನಿನ್ನ ಮಲಗಿಸಿ ನಾನು ಅಲ್ಲೇ ಸೋಫಾ ಮೇಲೆ ಮಲಗಿದ್ದೆ. ಆಮೇಲೆ ನಿದ್ದೆ ಬಂದಂಗಾಗಿ ಸುಮ್ಮನೆ ಹಿಂಗೆ ಕಣ್ಮುಚ್ಚಿದ್ದಷ್ಟೇ. ಹಿಂಗೆ ಕಣ್ ತೆಗೆದು ನೋಡಿದ್ರೆ ಈ ಕಡೆಯಿಂದ ಮಿಂಚು, ಈ ಕಡೆಯಿಂದ ಡುಮ್ 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 ಅಂತ ಸಿಡ್ಲು. ಆಗ ನೀನು ಭಯ ಆಗಿ ಓಡ್ ಬಂದು ನನ್ನ ತಪ್ಕೊಂಡ್ಬಿಟ್ಟೆ.